ಒಬ್ಬ ಹೆಂಗಸು ಸಂಭೋಗ ಇಲ್ಲದೆ ಎಷ್ಟು ದಿನ ಇರಬಲ್ಲಳು? ಕಾಮ ಇಲ್ಲದೆ ಯಾವ ಮನುಷ್ಯ ಬದುಕಲು ಸಾಧ್ಯವಿಲ್ಲ. ಸಂಭೋಗದ ಬಯಕೆ ಪ್ರತಿ ಜೀವಿಯಲ್ಲೂ ಇದ್ದೇ ಇರುತ್ತೆ. ಹಾಗಾದ್ರೆ ಬನ್ನಿ, ಒಬ್ಬ ಹೆಂಗಸು ಸಂಭೋಗವಿಲ್ಲದೆ ಎಷ್ಟು ದಿನಗಳವರೆಗೆ ತಡೆದುಕೊಳ್ಳಬಲ್ಲಳು? ಹಾಗೊಂದು ವೇಳೆ ಸಂಭೋಗವೇ ಇಲ್ಲದೆ ಒಂದು ಹೆಣ್ಣು ಎಷ್ಟು ದಿನಗಳವರೆಗೆ ಇರಬಲ್ಲರು ಅನ್ನೋದನ್ನ ತಿಳಿದುಕೊಳ್ಳೋಣ. ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗಲಿದೆ. ದಯವಿಟ್ಟು ಸ್ಕಿಪ್ ಮಾಡದೆ ವಿವರಣೆ ತಿಳಿದುಕೊಳ್ಳಿ. ಸಹಜವಾಗಿ ಒಂದು ಮದುವೆಯಾದ ಹೆಣ್ಣು ಸಂಭೋಗ ಇಲ್ಲದೆ 15 ದಿನಗಳವರೆಗೆ ಯಾವುದೇ ತೊಂದರೆ ಇಲ್ಲದೆ ಆರಾಮಾಗಿ ಬದುಕಬಲ್ಲಳು. ಆದರೆ ಒಂದು ಹೆಣ್ಣು ಸತತವಾಗಿ 1 ತಿಂಗಳಿನಿಂದ ಹಿಡಿದು 2 ತಿಂಗಳವರೆಗೆ ಸಂಭೋಗವೇ ಇಲ್ಲವೇ ಬದುಕುತ್ತಿದ್ದರೆ ಅವಳಿಗೆ ಏನೋ ಕಳೆದುಕೊಂಡಂತೆ ಭಾಸವಾಗುತ್ತದೆ. ಮನಸ್ಸಿನಲ್ಲಿ ಕಾಮದ ಉದ್ವೇಗ ಹೆಚ್ಚಾಗತೊಡಗುತ್ತದೆ. ಗಂಡನ ಜೊತೆ ಯಾವಾಗ ಸಂಭೋಗ ಮಾಡುತ್ತೀನೋ ಆಗಲೇ ಸಮಾಧಾನ ಅನ್ನುವ ಭಾವ ಹುಟ್ಟುತ್ತದೆ. ಒಂದು ಮದುವೆಯಾದ ಹೆಣ್ಣು ಸರಿಸುಮಾರು 3 ರಿಂದ 4 ತಿಂಗಳವರೆಗೆ ಸಂಭೋಗ ಕ್ರಿಯೆಯಲ್ಲಿ ಗಂಡನ ಜೊತೆ ಭಾಗಿಯಾಗದೇ ಇದ್ದರೆ ಅವಳ ಕಾಮದ ಕಟ್ಟೆ ಒಡೆದು ಗಂಡನ ಜೊತೆ ಯಾವಾಗ ಮಾತಾಡ್ತೀನೋ, ಗಂಡನನ್ನು ಯಾವಾಗ ತಬ್ಬಿಕೊಳ್ಳುತ್ತೀನೋ ಅನ್ನುವ ಫೀಲ್ ಭಾಸವಾಗುತ್ತದೆ. ಇದರಿಂದ ಹೆಣ್ಣಿಗೆ ಕಾಮದ ಬಗೆಗಿರುವ ಹುಮ್ಮಸ್ಸು ಮತ್ತಷ್ಟು ಹೆಚ್ಚಾಗತೊಡಗುತ್ತದೆ, ವಿನಃ ಕಡಿಮೆಯಾಗುವುದಿಲ್ಲ. ಇದು ಹೀಗೆ ಮುಂದುವರೆದು 6 ತಿಂಗಳು ಒಂದು ಹೆಣ್ಣು ಸಂಭೋಗದಲ್ಲಿ ಭಾಗಿಯಾಗದೇ ಇದ್ದರೆ ಅವಳಿಗೆ ಜೀವನದ ಮೇಲೆ ಜಿಗುಪ್ಸೆ ಬರಲು ಶುರುವಾಗುತ್ತದೆ. ಬದುಕಿದ್ದು ಏನು ಪ್ರಯೋಜನ? ನಾವು ಅಂದುಕೊಂಡಿದ್ದು ಯಾವುದೂ ಆಗ್ತಾ ಇಲ್ಲ, ಜೀವನದಲ್ಲಿ ನಮ್ಮ ಆಸೆಗಳು ಯಾವುದೂ ಕೂಡ ಈಡೇರುವುದಿಲ್ಲ ಅಂತ ತಮಗೆ ತಾವೇ ಬೇಸರದಲ್ಲಿ ಜೀವನವನ್ನು ದೂಡುತ್ತಿರುತ್ತಾರೆ. ಹೀಗೆ ಹೆಂಗಸರು 6 ತಿಂಗಳವರೆಗೆ ಸೆಕ್ಸ್ ಕ್ರಿಯೆಯಲ್ಲಿ ಭಾಗಿಯಾಗದೇ ಇದ್ದರೆ ನೋವಿನಲ್ಲಿ ಸಿಕ್ಕಿ ಒದ್ದಾಡುತ್ತಾರೆ. ಈ ವಿಡಿಯೋದ ಮುಖಾಂತರ ನಿಮಗೆ ಹೇಳಬಯಸುವುದೇನೆಂದರೆ, ಪ್ರತಿಯೊಬ್ಬ ಹೆಂಗಸರಲ್ಲೂ ಸೆಕ್ಸ್ ಬಯಕೆ ಇದ್ದೇ ಇರುತ್ತದೆ. ಕಾಮದ ಆಸೆಯನ್ನು ತೀರಿಸಿಕೊಳ್ಳಬೇಕು ಅಂದ್ರೆ ಒಂದು ಗಂಡು ಮತ್ತು ಹೆಣ್ಣು ಮಿಲನವಾಗಲೇಬೇಕು. ಗಂಡಸರು ಇದನ್ನು ಅರ್ಥ ಮಾಡಿಕೊಂಡು ತಮ್ಮ ಮಡದಿಯ ಆಸೆ ಬಯಕೆಗಳನ್ನ ಈಡೇರಿಸಬೇಕೇ ವಿನಃ ಹೆಂಡತಿಯ ಜೊತೆ ಜಗಳ ಆಡಬಾರದು. ಮಡದಿಯ ಮೇಲಿನ ಕೋಪ ವಿರಸ ಜಗಳದಿಂದ ಸಾಧ್ಯವಾದಷ್ಟು ಬೇಗ ಬರಬಂದು ಸಂಸಾರದಲ್ಲಿ ಚೆನ್ನಾಗಿ ಮುನ್ನಡೆಯಬೇಕು. ನಾವು ಕೊಟ್ಟಂತಹ ಈ ಮಾಹಿತಿ ನಿಮಗೆ ಒಂದು ವೇಳೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ.